ಏನು ಆಕಾಶ್ ಇವತ್ತು ನಮ್ಮ ಚಾನಲಿಗೆ ಬಂದಿದ್ದೀರಾ? ನಿಮ್ಮ ಚಾನಲ್ ನೀವು ಸಂದರ್ಶನ ಕೊಡಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೆ ಹಂಬಲಾಗಿ ಬಂದಿದ್ದೀನಿ ಇವತ್ತು. ಇಷ್ಟು ದಿನ ನಾವೆಲ್ಲರನ್ನೂ ಸಂದರ್ಶನ ಮಾಡ್ತಿದ್ವಿ, ಇನ್ಮೇಲೆ ನಮ್ಮದನ್ನು ಸಂದರ್ಶನ ಮಾಡಿ ಮೇಡಮ್, ನಮ್ಮನ್ನು ಬೆಳೆಸಿ ಮೇಡಮ್. ಓ ಮೈ ಗಾಡ್, ಈ ರೀತಿ ಮಾತಾಡಿದ್ರೆ ಹೆಂಗೆ ಮಾತಾಡೋದು ನಾನು? ಓಕೆ ಹೇಳಿ, ಏನು ಕಂಟೆಂಟ್ ಕೊಡಬೇಕು ಇವತ್ತು ಜನರಿಗೆ, ಏನು ವಿಷಯದ ಸಲುವಾಗಿ ಮಾತಾಡಬೇಕು ಅಂತ? ತುಂಬ ಖುಷಿ ವಿಚಾರಗಳಿದೆ. ರೆಕಾರ್ಡ್ ಬ್ರೇಕ್ ಮಾಡಿದ್ರಲ್ಲ, ನಾವು ಡಿಜಿಟಲ್ ಮಾಧ್ಯಮದಲ್ಲಿ 6 ತಿಂಗಳು ಸಫರ್ ಆಗಿದ್ದು ನೀವು 15 ದಿನಕ್ಕೆ ಹೊಡೆದ್ಬಿಟ್ರಲ್ಲ, ಹೆಂಗೆ? ಅಪ್ಪ ನೀನೇ ಸ್ಕ್ರಿಪ್ಟೆಡಾ? ಆಯಿತು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಯೂಟ್ಯೂಬ್ ಮಾನಿಟೈಸೇಷನ್. ಓಕೆ, ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿರೋದಕ್ಕೆ ಈ ಒಂದು ಎಪಿಸೋಡ್ನ ಡಿಜಿಟಲ್ ಮಾಧ್ಯಮದಲ್ಲಿ ಮಾಡ್ತಿದ್ದೀರಾ, ಪ್ರಮೋಟ್ ಮಾಡೋದಕ್ಕೋಸ್ಕರ? ಅದು ಥ್ಯಾಂಕ್ ಯು, ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಬಂದು ಸಂದರ್ಶನ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸ್ಟಾರ್ಟ್ ಮಾಡೋಣ ಮೇಡಮ್ ಈ ವಿಡಿಯೋನ. ಎಸ್ ಹೇಳಿ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇದು ಜಸ್ಟ್ ಅವರಿಗೆ ಕಾಲೆಳೆದಿದ್ದಷ್ಟೇ. ನಾವು ಡಿಜಿಟಲ್ ಮಾಧ್ಯಮದಲ್ಲಿ 6 ತಿಂಗಳು ಸಫರ್ ಆದರೂ ಒಂದು ಮಾನಿಟೈಸೇಷನ್ ಆಗಲಿಕ್ಕೆ, ಅದು ಪೇ ಔಟ್ ಆಗಿದ್ದು ತುಂಬ ದಿನ ಲೇಟ್ ಆಯಿತು. ಆದರೆ ಆಕಾಶ್ ಅವರು ಕನ್ನಡ ಪಾಡ್ಕಾಸ್ಟ್ ಮಾಡಿ ಕೇವಲ 6 ವಿಡಿಯೋ ಹಾಕಿದ್ದು 15 ದಿನದಲ್ಲಿ ಮಾನಿಟೈಸೇಷನ್ ಆಗೋಯ್ತು, ಫಸ್ಟ್ ಪೇಮೆಂಟು ಬಂದಾಯಿತು, ಲಕ್ಷಾಂತರ ಜನ ನೋಡಾಯಿತು, ಸಾವಿರಾರು ಜನ ಕಮೆಂಟ್ಸ್ ಮಾಡಿ ಆಯಿತು, ಖುದ್ದಾಗಿ ಇವ್ರಿಗೆ ಏನು ಫೋನ್ ಕಾಲ್ಗಳು, ಇದೆಲ್ಲ ಹೇಗೆ ಆಕಾಶ್? ಸಿ, ಇಟ್ಸ್ ಅ ಸ್ಟ್ರಾಟಜಿ ಬೇಸಿಕ್ಲಿ. ಇವತ್ತಿನ ದಿನದಲ್ಲಿ ಏನಾಗಿದೆ, ಕಾಂಟೆಂಟ್ ಕ್ರಿಯೇಷನ್ ಮಾಡೋದಷ್ಟೇ ಅಲ್ಲ, ಕಾಂಟೆಂಟ್ ಮಾನಿಟೈಸೇಷನ್ ಮಾಡೋದು ಹೇಗೆ ಅನ್ನೋದನ್ನ ಜನ ಕಲಿಬೇಕು. ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಮುಂಚೆ ಒಂದು ಮಾತಿತ್ತು, ಹೀರೋ ಯಾರಪ್ಪ ಅಂತ ಅಂದರೆ ಅಂಬರೀಷು, ವಿಷ್ಣುವರ್ಧನ್ನು, ರಾಜ್ಕುಮಾರು ಅಂತ ಹೇಳೋರು. ಇವತ್ತು ಹೀರೋಗಳು ಹೆಂಗಿದ್ದಾರೆ ಅಂತ ಅಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು 50 ಜನ ಹೀರೋಗಳು ಸಿಗ್ತಾರೆ, ಅಂದರೆ ಪಬ್ಲಿಕ್ ಫಿಗರ್ಗಳು. ಆ ಥರ ಆಗೋಗ್ಬಿಟ್ಟಿದೆ. ಇವತ್ತು ಶಾರ್ಟ್ ಮೂವಿ ಮಾಡೋರು ಕೂಡ ಆ ಶಾರ್ಟ್ ಮೂವಿಯಲ್ಲಿ ಹೀರೋ ಆದರೆ ಅವರು ಕೂಡ ಒಬ್ಬರು ಹೀರೋ. ಇವತ್ತು ಒಂದು ಕಾಮಿಡಿ ಕ್ಲಿಪ್ಪಿಂಗ್ ಮಾಡ್ತಾರೆ, ಒಂದು ಅವರು ಏನೋ ಕಂಟೆಂಟ್ ಮಾಡ್ತಾರೆ, ಅವರು ಕೂಡ ಒಬ್ಬ ಹೀರೋ, ಒಬ್ಬ ಸ್ಟಾರ್, ಈಸ್ ಅ ನೋನ್ ಪಬ್ಲಿಕ್ ಫಿಗರ್, ನೋ ಡೌಟ್ ಅಟ್ ಆಲ್. ಆ ಥರ ಆಗ್ಬಿಟ್ಟಿದೆ. ಅದೇ ರೀತಿ ಇವತ್ತು ಯೂಟ್ಯೂಬರ್ಸ್ ಯಾರಪ್ಪ ಅಂತಂದರೆ, ದೇರ್ ವೇರ್ ಫ್ಯೂ ಸೆಲೆಕ್ಟೆಡ್ ಯೂಟ್ಯೂಬರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋಂತಹ ಒಂದು ಬ್ಯಾಡ್ಜ್ ಹಾಕ್ಕೋಬೋದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ನಾನು ಕಾಂಟೆಂಟ್ ಕ್ರಿಯೇಟರ್, ನೀನೇ ಕಾಂಟೆಂಟ್ ಕ್ರಿಯೇಟರ್, ಇನ್ನೊಬ್ಬನು ಕಾಂಟೆಂಟ್ ಕ್ರಿಯೇಟರ್. ವಾಟ್ ಈಸ್ ಕಾಂಟೆಂಟ್ ಕ್ರಿಯೇಟರ್ ಅನ್ನೋದಕ್ಕೆ ಇವತ್ತು ಅರ್ಥ ಇದ್ದರೂ ಸಹಿತ ಅರ್ಥವಿಲ್ದಂಗೆ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ದರ್ಸ್ ನೋ ಸೆನ್ಸ್ ಅಟ್ ಆಲ್ ಕಾಂಟೆಂಟಲ್ಲಿ. ನೀನು ಕಿಚ್ಚಾಡಿದ್ರೂ ಕಾಂಟೆಂಟೇ, ನೀನು ಹೊಡೆದ್ರೂ ಕಂಟೆಂಟೇ, ನೀನು ಬೈದರೂ ಕಂಟೆಂಟೇ, ನೀನು ನಾನ್ ಸೆನ್ಸ್ ಮಾಡಿದ್ರೂ ಕೂಡ ಕಂಟೆಂಟೇ. ಇವತ್ತು ಆ ಮೆಂಟಲ್ ಸ್ಟೆಬಿಲಿಟಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪಬ್ಲಿಕ್ ಫಿಗರ್ ಆಗಬೇಕು, ನಾನು ಬೆಳಿಬೇಕು ಅಂತ ಅನ್ನೋರಿಗೆ ಯಾವ ರೀತಿ ಒಂದು ತೊಗೊಂಡೋಗ್ತಾ ಇದೆ ಅಂತ ಅಂದರೆ, ಸೋಷಿಯಲ್ ಮೀಡಿಯಾ ಆ ಥರ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಫೋಬಿಯೋ, ಹೌದು, ಸೋಷಿಯಲ್ ಮೀಡಿಯಾ ಸೋಷಿಯೋಫೋಬಿಯೋ ಅಂತಲೂ ಹೇಳಿದ್ರು ತಪ್ಪಾಗಲ್ಲ. ಹೌದು, ಅದೊಂದು ರೀತಿ ಅದೇ ಥರನೇ. ಸೊ ಹಾಗಾಗಿ ಜನರಿಗೆ ಕಂಟೆಂಟ್ನ ಮಾಡೋದಷ್ಟೇ ಗೊತ್ತಾಗ್ತದೆ, ಕಂಟೆಂಟ್ನ ಮಾನಿಟೈಸೇಷನ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾಯಿಲ್ಲ. ಆಮೇಲೆ ಕಂಟೆಂಟ್ನ ಯಾಕೆ ಮಾಡಬೇಕು, ಕಂಟೆಂಟ್ನ ಎಲ್ಲಿ ಮಾಡಬೇಕು, ಕಂಟೆಂಟ್ನ ಯಾವ ಥರ ಮಾಡಬೇಕು, ಹೇಗೆ ಮಾಡಿದ್ರೆ ಮಾನಿಟೈಸೇಷನ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಜನರಿಗೆ ಅದರ ನಾಲೆಡ್ಜೇ ಬರ್ತಿಲ್ಲ. ಇವೊಂದು ಅವ್ರು ಇವತ್ತು ಏನಾದರೂ ಒಂದು ಕಾಂಟೆಂಟ್ ಮಾಡಬೇಕು ಅಂತ ಅಂದರೆ ChatGPT ಯೂಸ್ ಮಾಡು, ಓಕೆ AI ಟೂಲ್ಸ್ ಯೂಸ್ ಮಾಡು, ಮೆಟಾ AI ಬಂದಿದೆ, ವಾಟ್ಸಪ್ಪಲ್ಲಿ AI ಫೀಚರ್ ಬಂದಿದೆ. ಅಂದರೆ ಇನ್ಫಾರ್ಮೇಷನ್ಗೆ ಎಲ್ಲೂ ಹುಡುಕೋ ರಿಸ್ಕ್ ಏನು ಅವಶ್ಯಕತೆ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೊಂದು ಎಕ್ಸಾಂಪಲ್ಲೇ ತೋರಿಸ್ಬಿಡ್ತೀನಿ ನಾನು. ಎಕ್ಸಾಂಪಲ್ ಇಲ್ಲ ಅಂತ ಅಂದರೆ ಅರ್ಥ ಕೊಡೋಲ್ಲ. ಸೊ ಇವತ್ತು ನನ್ನ ಹತ್ರ ಒಂದು ಆ್ಯಪ್ ಇದೆ ChatGPT ಅಂತ, ಅಂದರೆ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಒಂದು ಆ್ಯಪ್ನ ಹಾಕ್ಕೊಂಡಿದ್ದೀನಿ. ಸೊ ವಿಚ್ ಇಸ್ ChatGPT ಆ್ಯಪ್. ಈ ಆ್ಯಪ್ ಇದೆ ನೋಡಿ. ಸೊ ಈಗ ChatGPT ನೋಡಿದ್ರಲ್ಲ, ಇವಾಗ ನಾನು ನಿಮ್ಮ ಬಗ್ಗೆ ಏನು ಸಂದರ್ಶನ ಮಾಡಬೇಕು, ಡಿಜಿಟಲ್ ಮಾಧ್ಯಮ, ಐ ಆಮ್ ಗೋಯಿಂಗ್ ಟು ಇಂಟರ್ವ್ಯೂ ಡಿಜಿಟಲ್ ಮಾಧ್ಯಮ ನಂದಿನಿ. ಸೊ ಹೌ ಡು ಐ ಇಂಟರ್ವ್ಯೂ ಹರ್, ವಾಟ್ ಆರ್ ದ ಕ್ವಶನ್ಸ್ ರಿಗಾರ್ಡಿಂಗ್ ಹರ್ ಕೆರಿಯರ್ ಅಂತ ಹಾಕಿದೆ ChatGPTಯಲ್ಲಿ. ಸೊ ChatGPT ನನಗೇನಂತ ಕೊಡ್ತು, ಸೊ ನಿಮ್ಮನ್ನು ಹೇಗೆ ಸಂದರ್ಶನ ಮಾಡಬೇಕು, ಯಾವ ರೀತಿ ಪ್ರಶ್ನೆ ಕೇಳಬೇಕು, ಎಲ್ಲವನ್ನೂ ಕೂಡ ಜನ್ರೇಟ್ ಮಾಡಿ ಕೊಡ್ತು. ಸೊ ಹಾಗಾದರೆ ವಾಟ್ ಈಸ್ ಅವರ್ ಹ್ಯೂಮನ್ ಬ್ರೈನ್ ಈಸ್ ಡೂಯಿಂಗ್? ಹ್ಯೂಮನ್ ಬ್ರೈನ್ಗೆ ಇವತ್ತು ಕೆಲಸ ಇಲ್ಲ. ನಾವೇನು ಮಾಡ್ತಿದ್ವಿ, ಕಂಪ್ಯೂಟ್ರು ಬಂತು, ಫಿಸಿಕಲ್ ಬಾಡಿ ಫಿಸಿಕಲ್ನ ಡೆಡ್ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ChatGPT ಬರ್ತಿದೆ, ನೆಕ್ಸ್ಟ್ ನಮ್ಮ ಬ್ರೈನ್ನ ಡೆಡ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಹೋಗ್ತಾ ಹೋಗ್ತಾ ಇನ್ನೇನಾಗುತ್ತೆ, ರೋಬೋಟ್ಗಳು ಬರ್ತಿದೆ, ನಮ್ಮ ಮನೇಲಿ ಅಡುಗೆ ಮಾಡುತ್ತೆ. ಸೊ ನಾವು ಅಡುಗೆ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತೀವಿ, ನಮಗೆ ಸಪ್ಲೈ ಮಾಡೋದಕ್ಕೆ ರೋಬೋಟ್ ಬರುತ್ತೆ, ಕೆಲಸದವ್ರನ್ನ ಬಿಟ್ಬಿಡ್ತೀವಿ, ಮನುಷ್ಯರ ಜೊತೆ ಮಾತಾಡೋದು ಬಿಟ್ಬಿಡ್ತೀವಿ. ಈಗ ಆಲ್ರೆಡಿ ಶುರುವಾಗಿದೆ. ನಿಮಗೊಂದು ಸಣ್ಣ ಎಕ್ಸಾಂಪಲ್ಲು, ಯಾರು ಕೂಡ ತಪ್ಪಾಗಿ ತಿಳ್ಕೊಬಾರ್ದು. ಈಗ ಆಲ್ರೆಡಿ ಸೆಕ್ಸ್ ಟಾಯ್ಸ್ ಬಂದುಬಿಟ್ಟಿದೆ. ಈಗ ಮನುಷ್ಯರ ಜೊತೆ ಸೆಕ್ಸ್ ಮಾಡಲ್ಲ, ಮನುಷ್ಯರು ಸೆಕ್ಸ್ ಟಾಯ್ಸ್ ಜೊತೆ ಸೆಕ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾಲಘಟ್ಟನೂ ಹತ್ರ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಹ್ಯೂಮನ್ಸು ಏನಾಗ್ತಿದ್ದೀವಿ ಅಂತಂದರೆ, ವಿ ಆರ್ ಜಸ್ಟ್ ಅ ಟಾಯ್ಸ್.
ನಾವು ಜೀವ ಇರುವಂತಹ ಒಂದು ಅನಿಮಲ್ ಥರ ಹಾಕ್ತಾ ಇದ್ದೀವಿ, ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಸೊ ಹಾಗಂದರೆ ನಮ್ಮ ಬ್ರೈನು ಕೂಡ ಡೆಡ್ ಆಗಿಬಿಟ್ರೆ ಯಾವ ಥರ ಆಗುತ್ತೆ? ಸೊ ಇಷ್ಟೆಲ್ಲ ಎಕ್ಸಾಂಪಲ್ ಏನಕ್ಕೆ ಹೇಳಿದೆ ಅಂತಂದರೆ, ಒಂದು ಮೊಬೈಲ್ನ ಇವತ್ತು ಯೂಸ್ ಮಾಡಿಕೊಂಡು ಒಂದು ಕಾಂಟೆಂಟ್ ಮಾಡೋದಷ್ಟೇ ಅಲ್ಲ, ಈ ಕಾಂಟೆಂಟ್ನ ಮಾಡೋದ್ರ ಜೊತೆಗೆ ಹೌ ಟು ಡೂ ಕಾಂಟೆಂಟ್ ಮಾನಿಟೈಸೇಷನ್ ಅನ್ನೋದು ದಟ್ ಈಸ್ ಸೋ ಇಂಪಾರ್ಟೆಂಟ್ ಇವತ್ತಿನ ಡಿಜಿಟಲ್ ಲೈಫಲ್ಲಿ. ಸೊ ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್, ನಾನು ಮತ್ತು ನೀನು ಡಿಜಿಟಲ್ ಮಾಧ್ಯಮ ಸ್ಟಾರ್ಟ್ ಮಾಡಿದಾಗ ಒಂದು ದೊಡ್ಡ ಜರ್ನಿ ಅದು ಡಿಜಿಟಲ್ ಮಾಧ್ಯಮ. ಸೊ ನನಗೆ ಎವ್ರಿ ಪಾಯಿಂಟ್ ಆಫ್ ವ್ಯೂ, ಎವ್ರಿ ಸೆಕೆಂಡ್ಗೆ ಒಂದೊಂದು ವ್ಯೂಸ್ ರೈಸ್ ಆಗ್ತಾಯಿದ್ರೆ ನನಗೆ ಅವಾಗ ನಾನು ಜ್ಞಾಪಕ ಇದೆ ಅನ್ಸುತ್ತೆ ನಿನಗೆ, ನಾನು ತೋರಿಸ್ತಾ ಇದ್ದೆ ಬಂದು, ನೋಡು 100 ಜನ ನೋಡಿದ್ರು, 101 ಜನ ನೋಡಿದ್ರು, ನೋಡು 102 ಜನ ನೋಡಿದ್ರು. ಅಂದರೆ ಈ ಮಟ್ಟಕ್ಕೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಇದ್ದರೂ ಕೂಡ ನಾನು ಸಕ್ಸಸ್ ಆಗೋಕ್ಕಾಗ್ತಿರ್ಲಿಲ್ಲ ಆಗ. ಬಟ್ ಈಗೇನಾಗ್ತಾ ಇದೆ, ಕಾಂಟೆಂಟ್ ಆಗ್ತಿದ್ದಂಗೆ ಹೇಗೆ ಒಂದೇ ತಿಂಗಳಿಗೆ ಬೆಳೀತು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಇನ್ನು 1 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ, ಕೇವಲ 15 ದಿನದಲ್ಲಿ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿ, ಮಾನಿಟೈಸಿಗೆ ಅಪ್ಲೈ ಮಾಡೋದಷ್ಟೇ ಅಲ್ಲ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ವೆರಿಫೈ ಆಗಿ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿ ಆ್ಯಡ್ಸೆನ್ಸಿಂದ ಆ್ಯಡ್ಸು ಕೂಡ ಪ್ಲೇಸ್ಮೆಂಟ್ ಆಗ್ತಾ ಇದೆ ಇವತ್ತು ಅಂತಂದರೆ ದಟ್ ಈಸ್ ಬಿಕಾಸ್ ದ ವಾಸ್ಟ್ ನಾಲೆಡ್ಜ್ ಆಫ್ ಎಕ್ಸ್ಪೀರಿಯನ್ಸ್. ಅಷ್ಟೇ, ವೆರಿ ಸಿಂಪಲ್. ನಾನು ಕೆಲವೊಂದು 2-3 ಜನ ಸ್ಟಾರ್ಸ್ಗಳು ಅಂದರೆ ಸಿನಿಮಾ ಸೆಲೆಬ್ರಿಟೀಸು ನನ್ನನ್ನು ಕೇಳಿದ್ರು, ಸರ್ ನಂದು ಚಾನಲ್ ಇದೆ ಬಟ್ ಮಾನಿಟೈಸೇಷನ್ ಆಗ್ತಿಲ್ಲ, ನನಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಅಂತ. ನಮ್ಮ ಸ್ನೇಹಿತರೊಬ್ಬರು, ಅವರು ಕೂಡ ಸ್ಟಾರು. ಸೊ ಅವರು ಕೇಳಿದ್ರು, ಕೋಡ್ ಬಂದಿಲ್ಲ ಅಮ್ಮ, ಇನ್ನೂ ಕೋಡ್ ಬರಬೇಕಮ್ಮ, ಕೋಡ್ ಬಂದ್ರೇ ಅಮ್ಮ ಮಾನಿಟೈಸೇಷನ್ ಆಗೋದು, ಆಡ್ಸೆನ್ಸ್ ಕೋಡ್. ಸೊ ನಾನು ಏನು ಹೇಳ್ತೀನಿ ಗೊತ್ತಾ, ಕಳಿಸ್ತಾ ಇರೋದು ತಗೊಳ್ಳೋದಕ್ಕೆ, ನಮ್ಮ ಡಿಜಿಟಲ್ ಮಾಧ್ಯಮ ತಗೊಳ್ಳೋದಕ್ಕೆ 1 ತಿಂಗಳು ಬೇಕಾಯಿತು. ಹೌದು. ಸೊ ಇಟ್ಸ್ ಅ ಟೆಕ್ನಾಲಜಿ, ಬೇಸಿಕ್ಲಿ ಇಟ್ಸ್ ಅ ಟೆಕ್ನಾಲಜಿ. ನಾವು ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ನಾವು ಟೆಕ್ನಾಲಜಿಯಲ್ಲಿ ಇದ್ದೀವಿ, ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು. ಸುಮ್ಮನೆ ಟೆಕ್ನಾಲಜಿಯಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ದಿನ ಬೆಳಗ್ಗೆ ಎದ್ದ ತಕ್ಷಣ ಏನಮ್ಮ ನಾನು ಟಾಪ್ ಕಣಮ್ಮ ಅಂತ ಅಂದರೆ ನಥಿಂಗ್ ಗೋಣ ವರ್ಕ್ ಆನ್ ಟೆಕ್ನಾಲಜಿ ಅಂತಂದರೆ ಯು ಹ್ಯಾವ್ ಟು ಅಪ್ಡೇಟ್ ಡೈಲಿ. ಪ್ರತಿದಿನ ನೀವು ಅಪ್ಡೇಟ್ ಆಗ್ತಾನೆ ಇರಬೇಕು. ಯು ಹ್ಯಾವ್ ಟು ಕ್ವಿಕ್ ಲೈಕ್ ದಿಸ್. ಸಿ, ಇವತ್ತು ಒಂದು ಹೇಳ್ತೀನಿ, ನೆನ್ನೆ ಇದ್ದಿದ್ದು ಮಾನಿಟೈಸೇಷನ್ ಪಾಲಿಸಿ ಇವತ್ತಿಲ್ಲ ಯೂಟ್ಯೂಬಲ್ಲಿ. ನಾನು 3 ವರ್ಷದ ಕೆಳಗಡೆ ಮಾನಿಟೈಸೇಷನ್ ಪಾಲಿಸೀಸ್ ಇದ್ದಂಥ ಮಾನಿಟೈಸೇಷನ್ ಪಾಲಿಸೀಸ್ ನನಗೆ ಇವತ್ತು ನನ್ನ ಚಾನಲ್ಗೆ ಅಪ್ಲಿಕೇಬಲ್ ಆಗ್ತಾನೆ ಇಲ್ಲ, ಕನ್ನಡ ಪಾಡ್ಕಾಸ್ಟ್ಗೆ. ಸೊ ಟರ್ಮ್ಸು ಕಂಡೀಷನ್ಸು ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಎಷ್ಟೋ ಜನ ಅಂದರು ನನಗೆ, ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ, ರೀಯೂಸ್ಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಚಾನಲ್ ಡಿಜಿಟಲ್ ಮಾಧ್ಯಮನೇ. ರೀಯೂಸ್ ನಾವೆಲ್ಲಿ ಮಾಡ್ತೀವಿ ಅಂದರೆ ನಾವು ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿರ್ತೀವಿ, ಸಾಂಗ್ಸ್ಗಳನ್ನ ಹಾಕಿರ್ತೀವಿ, ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಲೈಕ್ ಶಾರ್ಟ್ಸ್ಗೆ ಅದೇ ಕಂಟೆಂಟ್ ಕಟ್ ಮಾಡಿರ್ತೀವಿ, ಫುಲ್ ಎಪಿಸೋಡ್ ಶಾರ್ಟ್ಸ್ ಎಪಿಸೋಡ್ ಮಾಡ್ತೀವಲ್ಲ. ಹೌದು. ಸೊ ಅದು ಎಲ್ಲದನ್ನು ಕೂಡ ಎಲ್ಲ ಚಾನಲ್ಗೂ ಎಲ್ಲ ರೂಲ್ಸು ಅಪ್ಲಿಕಬಲ್ ಆಗಲ್ಲ. ದೇರ್ ಆರ್ ಸಮ್ ಲಿಮಿಟೆಡ್ ರೂಲ್ಸ್, ಲಿಮಿಟೆಡ್ ಕಂಡೀಷನ್ಸ್ ಇರುತ್ತೆ. ಸೊ ಅಲ್ಲಿಂದ ಅದು ಅಪ್ಲಿಕಬಲ್ ಆಗುತ್ತೆ. ಡಿಲೀಟ್ ಆಗುತ್ತೆ. ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳಿ ನನಗೂ ಸುಮಾರು ಜನ ಹೇಳಿದ್ರು. ಸೊ ನಾನು ಅವಾಗ ಯೋಚನೆ ಮಾಡಿದೆ, ಯಾಕೆ ನನ್ನ ಚಾನಲ್ ಡಿಲೀಟ್ ಆಗುತ್ತೆ? ಫಸ್ಟು ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಚಾನಲ್ ಡಿಲೀಟ್ ಆಗುತ್ತೆ, ಯಾವ ಕಂಟೆಂಟ್ ಅನ್ಮಾನಿಟೈಸ್ ಆಗುತ್ತೆ, ಇನ್ಅಪ್ರೋಪ್ರಿಯೇಟ್ ಆಗುತ್ತೆ, ಇನ್ಎಲಿಜಿಬಲ್ ಆಗುತ್ತೆ, ಲಿಮಿಟೆಡ್ ಮಾನಿಟೈಸೇಷನ್ ಆಗುತ್ತೆ. ಎಷ್ಟೋ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಯಾರಾದರೂ ಕಾಂಟೆಂಟ್ ಕ್ರಿಯೇಟರ್ಸು ಅವರು ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳೋಕ್ಕೋಸ್ಕರ ತಮ್ನೇಲಲ್ಲಿ ಏನಾದರೂ ಕೊಟ್ಬಿಟ್ಟು ನೀವು ಲಕ್ಷ ದುಡಿತೀರ ಯೂಟ್ಯೂಬಲ್ಲಿ ಅಂತಂದರೆ ಜನ ನಂಬಿಡ್ತಾರೆ. ಆ್ಯಂಡ್ ಇಟ್ ಈಸ್ ಪಾಸಿಬಲ್ಲ? ಹೌದಾ ಇಲ್ವಾ? ಇದನ್ನು ಯಾವುದನ್ನು ಪ್ರಶ್ನೆ ಮಾಡ್ಕೊಂಡು ಯೋಚನೆ ಮಾಡುವಂಥ ಕೆಪಾಸಿಟಿ ನಮ್ಮ ಬ್ರೈನಿಗಿಲ್ಲ. ಯಾಕೆ ಹೇಳಿ? ಇವತ್ತು ನಾವು ಯೂಟ್ಯೂಬ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ, ಫೇಸ್ಬುಕ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ, ಇನ್ಸ್ಟಾಗ್ರಾಮ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ. ಆದರೆ ಅದೇ ಒರಿಜಿನಲ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಅವರು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿರ್ತಾರೆ, ಕೋರ್ಸ್ನ ಡಿಸೈನ್ ಮಾಡಿರ್ತಾರೆ. ಅದಕ್ಕೆ ಯಾರೂ ಹೋಗೋದು ಇಲ್ಲ, ಅದನ್ನು ಕಲಿಯೋದು ಇಲ್ಲ. ಅದನ್ನು ಕಲಿಬೇಕು ಅಂತಂದರೆ ಇಟ್ಸ್ ಅ ಲೆಂತಿ ಪ್ರೊಸೆಸ್, ಅಬೌಟ್ 1 year 2 years ತೊಗೊಳತ್ತೆ. ಸೊ ಅದನ್ನು ಕಲಿಯೋಂಥ ಒಂದು ತಾಳ್ಮೆನೂ ಸಹಿತ ಇರಲ್ಲ. ಸೊ ಹಾಗಾಗಿ ಅವರ ಒಂದು ನಾಲೆಡ್ಜು ಲಿಮಿಟೆಡ್ ಆಗಿರುತ್ತೆ. ಯಾರೋ ಹೇಳಿದ್ದನ್ನು ನಂಬೋದು. ಇವಾಗ ಪಕ್ಕದಲ್ಲಿ ಯಾವನೋ ಏನೋ ಹೇಳ್ದ ಅಂತ ಇಟ್ಕೊಳ್ಳಿ, ಅದನ್ನು ನಂಬಿಡ್ತೀನಿ ನಾನು. ಇನ್ನೊಬ್ಬ ಯಾವನೋ ಏನೋ ಹೇಳ್ದೆ ಅದನ್ನು ನಂಬಿಡ್ತೀನಿ. ಇನ್ಯಾರೋ ಬಂದು ಏನು ಹೇಳಿದ್ರೆ, ನಂದಿನಿ ಬಂದು ಹೇಳಿದ್ರೆ ನಂಬಿಡ್ತೀನಿ. ಸೊ ಈ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡುವಂಥದ್ದು ಇದೆಯಲ್ಲ, ಅದು ನಮಗೆ ತಳತಳಾಂತರದಿಂದ ಬಂದಂಥ ಒಂದು ಕೊಡುಗೆ ನಮ್ಮ ಹ್ಯೂಮನ್ ಜನ್ರೇಷನ್ಗೆ. ಸೊ ದಿಸ್ ಜನ್ರೇಷನ್ ಶುಡ್ ಚೇಂಜ್. ಕಾಂಟೆಂಟ್ ಕ್ರಿಯೇಷನ್ ಅನ್ನುವಂಥದ್ದು ನಾವು ಇಟ್ ಹ್ಯಾಸ್ ಬಿಕಮ್ ಅ ಪ್ರೊಫೆಷನ್. ಮುಂಚೆ ಯೂಟ್ಯೂಬರ್ಸ್ ಅಂದರೆ ವ್ಯಾಲ್ಯೂ ಇರಲಿಲ್ಲ. ನಾವು ಟುಡೇ ಮೀಡಿಯಾ ಹೌಸಸ್ಗಳಿಗೆ ವ್ಯಾಲ್ಯೂ ಇಲ್ಲ ಇವತ್ತು, ಅಂಥದ್ರಲ್ಲಿ ಯೂಟ್ಯೂಬರ್ಸ್ಗಳಿಗೆ ವ್ಯಾಲ್ಯೂ ಇದೆ ಇವತ್ತು. ಎಷ್ಟೋ ಬ್ರ್ಯಾಂಡ್ಗಳು ಚಾನಲ್ಗಳಿಗೆ ಸ್ಪಾನ್ಸರ್ಶಿಪ್ ಕೊಡೋಲ್ಲ. ಸ್ಯಾಟಲೈಟ್ ಚಾನಲ್ಲು, ಕೇಬಲ್ ಚಾನಲ್ ಅಂತಂದರೆ ನಮಗೆ ಬೇಡಪ್ಪ ಅಂತಾರೆ. ವೈ? ದ್ಯಾಟ್ಸ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ರೀಚ್. ಇವತ್ತು ಯಾರು ಕೂತ್ಕೊಂಡು TV ಇದನ್ನು ನೋಡೋದಿಲ್ಲ. ಸೊ ಆ ಒಂದು ರೀಸನ್ನು. ಅದ್ರ ಜೊತೆಗೆ ನಾನು ಇನ್ನೊಂದು ವಿಷಯನ ನಿಮ್ಗೆ ಹೇಳ್ತೀನಿ. ನನ್ನ ಚಾನಲ್ಲು ಹೇಗೆ ಮಾನಿಟೈಸ್ ಆಯಿತು ಅಂತಲೂ ನೀವು ಕೇಳಿದ್ರಿ. ನನ್ನ ಚಾನಲ್ಲು ಮಾನಿಟೈಸ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಇದ್ದರೆ, ನನ್ನ ಬ್ರೈನ್ ಸೆಲ್ಸು ವರ್ಕ್ ಮಾಡಿ ಅಷ್ಟು ವಾಸ್ಟ್ ನಾಲೆಡ್ಜ್ನ ತೊಗೊಂಡಿತ್ತು. ಆ್ಯಂಡ್ ಐ ವಾಂಟೆಡ್ ಟು ಪ್ರೂವ್ ಮೈ ಸೆಲ್ಫ್
ಒಂದಲ್ಲ ಒಂದಿನ ನಾನು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅವತ್ತು ಈ ನಾಲೆಡ್ಜನ್ನು ಅಷ್ಟನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೀನಿ. ನನ್ನ ಹತ್ರ ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇರ್ಬೋದು, ಬಟ್ ದೆರ್ ಇಸ್ ನೋ ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಹತ್ರ ನಾಲೆಡ್ಜ್ ತುಂಬ ಇದೆ, ಆದರೂ ಶಾರ್ಟೇಜ್ ನನ್ನ ಹತ್ರ ಇಲ್ಲ ಅಂಥೇಳಿ. ಸೊ ಅಷ್ಟು ಎಕ್ಸ್ಪೆರಿಮೆಂಟ್ಸ್ನ ನನ್ನ ಜೀವನದಲ್ಲಿ 4 to 5 years ನಾನು ಏನು ಡಿಜಿಟಲಲ್ಲಿ ಸ್ಪೆಂಡ್ ಮಾಡಿದ್ದೀನಿ, ಅಷ್ಟು ನಾಲೆಡ್ಜನ್ನು ತಂದು ಒನ್ ಶಾರ್ಟಲ್ಲಿ ಕನ್ನಡ ಪಾಡ್ಕಾಸ್ಟಲ್ಲಿ ಹಿಂಗಾಗಿದೆ. ಸೊ ಕನ್ನಡ ಪಾಡ್ಕಾಸ್ಟಲ್ಲಿ ನಾನು ಹಾಕೋದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಿದ್ದೆ, ಒಂದು ಕಾಂಟೆಂಟ್ ಕ್ರಿಯೇಟರ್ ಕೋರ್ಸ್ನ ನಾನು ರೆಡಿ ಮಾಡಬೇಕು ಅಂತ ಹೇಳಿ. ಸೊ ನನ್ನ ನಾಲೆಡ್ಜ್ ಮೇಲೆ ನಾನು ಅವಾಗ ಯೋಚನೆ ಮಾಡಿದೆ, ಗುರು ಇವತ್ತೆಲ್ಲ ರಿಯಾಲಿಟಿ ಪ್ರಾಕ್ಟಿಕಲ್ ಬಗ್ಗೆ ಮಾತಾಡ್ತಾರೆ. ಇವತ್ತು ನಾನೇನಾದರೂ ಒಂದು ಮಾಡ್ತೀನಿ ಕೋರ್ಸು ಅಂತಂದರೆ, ನಾನೊಬ್ಬ ಪ್ರೊಫೆಸರ್ ಆಗೋಕೆ ಕೊಟ್ಟಿದ್ದೀನಿ, ನಾನೊಬ್ಬ ಗೈಡ್ ಆಗೋಕೆ ಕೊಟ್ಟಿದ್ದೀನಿ ಅಂತಂದರೆ ನನ್ನನ್ನು ಯಾರು ನಂಬಿ ಬರ್ತಾರೆ? ಹೂ ಕಮ್ಸ್ ಟು ಮೀ? ಯಾರು ನನ್ನ ಜಾಯಿನ್ ಆಗ್ತಾರೆ? ಯಾರೋ ಒಬ್ಬ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಮಾಡ್ತಾನೆ, ನಾನು 10 ಕೋಟಿ ದುಡ್ದಿದ್ದೀನಿ ಯೂಟ್ಯೂಬಿಂದ, ಸೊ ನೀವು ದುಡಿಬೇಕಾ 10 ಕೋಟಿ ಬಂದು ಜಾಯಿನ್ ಆಗಿ ಅಂದಾಗ ಮಾತ್ರನೇ ಹೋಗಿ ಜಾಯಿನ್ ಆಗ್ತಾರೆ. ಸೊ ನಾನಂತೂ 10 ಕೋಟಿ ದುಡ್ದಿಲ್ಲ. ಸೊ ಮತ್ತು ಹೇಗೆ ನಾನು ಕಾಂಟೆಂಟ್ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್ ಕನ್ನಡ ಪಾಡ್ಕಾಸ್ಟ್ ಆ್ಯಂಡ್ ದಟ್ ಐ ಹ್ಯಾವ್ ಮೇಡ್ ಅನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಐ ಹ್ಯಾವ್ ಬೀನ್ ಸಕ್ಸಸ್. ಸೊ ಸಕ್ಸಸ್ಸಲ್ಲಿದ್ದೀನಿ. ಸೊ ಈಗ ನಿಮ್ಗೊಂದು ಡೇಟಾ ಕೊಡ್ತೀನಿ ನಾನು. ನೀವು ಡೇಟಾ ನೋಡಿದ್ರೆ ನಿಮ್ಗೆ ಅನಿಸ್ಬೋದು, ಸೊ ಈ ಡೇಟಾ ಒರಿಜಿನಲ್ಲ ಫೇಕಾ ಎಲ್ಲರಿಗೂ ಅನಿಸ್ತಾ ಇರುತ್ತೆ. ಸೊ ಇಲ್ಲಿ ಝೂಮ್ ಮಾಡಿ ತೋರಿಸಿ, ಇದು ನನ್ನ ಚಾನೆಲ್ಲು. ಸೊ ಕನ್ನಡ ಪಾಡ್ಕಾಸ್ಟ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಎಸ್, ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಚಾನೆಲ್ಲು 1.8K ಸಬ್ಸ್ಕ್ರೈಬರ್ಸ್ ಆಗಿದೆ, 73 ವೀಡಿಯೋಸ್ ಆಗಿದೆ. ನೋಡಿ ನೀವು ಪಬ್ಲಿಕ್ ಆಗಿರೋ ವೀಡಿಯೋಸ್ ನೋಡಿ, ಇಷ್ಟೇ ವೀಡಿಯೋಸು 1, 2, 3, 4, 5, 6, 7, 8, 9, 10, 11 ವೀಡಿಯೋಸ್ ಆಗಿದೆ. ಆದರೆ ನಮ್ಮದು ಮಾನಿಟೈಸೇಷನ್. ಸೊ ನೋಡಿ 11 ವೀಡಿಯೋಸ್ಗಳನ್ನು ನಾನು ಎಷ್ಟು ದಿನಕ್ಕೆ ಒಂದೊಂದು ಹಾಕಿದ್ದೀನಿ ನೋಡಿ. 3 weeks ago, 2 weeks ago ಅಂದರೆ 1 ವೀಕಿಗೆ 2 ವೀಡಿಯೋ ಹಾಕಿರೋದು. ಬಟ್ ನನ್ನ ಕಾನ್ಸೆಪ್ಟ್ ಇದೆಲ್ಲ. ಬಟ್ ನಾನು ಎಲ್ಲ ಥರನೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ನನ್ನ ಚಾನಲ್ ಮೇಲೆ. ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ, ಎಲ್ಲರೂ ಮಾತಾಡ್ತಾರೆ ಆಲ್ಗರಿದಮ್ ಬಗ್ಗೆ. ಹಾಗಾದರೆ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ, ನಾನು ಅದನ್ನು ಸ್ಟಡಿ ಮಾಡಬೇಕಿತ್ತು. ಸೊ ಹಾಗಾಗಿ ಡಿಫ್ರೆಂಟ್ ಟೈಮಿಂಗ್ಸಲ್ಲಿ ಹಾಕಿದೆ, ಡಿಫ್ರೆಂಟು ಡ್ಯೂರೇಷನ್ಸಲ್ಲಿ ಹಾಕಿದೆ, ಡಿಫ್ರೆಂಟ್ ಡೇಸಲ್ಲಿ ಹಾಕಿದೆ, ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿದೆ. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದು ನೋಡಿದ್ಮೇಲೆ ನನಗೆ ಒಂದು ಅನಿಸಿದ್ದೇನು ಅಂತಂದರೆ, ಆಲ್ಗರಿದಮ್ ಇಸ್ ನಥಿಂಗ್ ಬಟ್ ಅ ಫೇಕ್ ಹ್ಯೂಮನ್ ಬ್ರೈನ್. ಸೊ ಹ್ಯೂಮನ್ ಬ್ರೈನ್ನ ಹೇಗೆ ವರ್ಕ್ ಆಗುತ್ತೋ ಅದೇ ಥರ ಒಂದು ಫೇಕ್ ಹ್ಯೂಮನ್ ಬ್ರೈನ್ ಇದೆ, ವಿಚ್ ಇಸ್ ಕಾಲ್ಡ್ ಆಲ್ಗರಿದಮ್. ಅಲ್ಲಿ ಕನ್ಸಿಸ್ಟೆನ್ಸಿಯಿಂದ ಇದ್ದರೆ ಮಾತ್ರನೇ ನೀವು ಹಿಟ್ ಆಗೋಕ್ಕಾಗತ್ತೆ. ಸೊ ನಾನು ಹಿಟ್ ಹೊಡೆದಿದ್ದೀನಿ. ಈಗ ನಾನು ನಿಮಗೆ ನನ್ನ ಫ್ರಂಟ್ ಎಂಡ್ ಚಾನಲ್ನ ತೋರಿಸಿದ್ದೀನಿ. ನಾನೀಗ ನನ್ನ ಚಾನಲ್ನ ಬ್ಯಾಕ್ ಎಂಡ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 1800 ಸಬ್ಸ್ಕ್ರೈಬರ್ಸ್, 1801 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 17.7K ವಾಚ್ ಅವರ್ಸ್ ಆಗಿದೆ. ಸೊ ನನ್ನ ಚಾನಲ್ನ ಮಾನಿಟೈಸ್ ಮಾಡೋದಕ್ಕೆ ನನಗೆ ಬೇಕಾಗಿದ್ದು ಕೇವಲ 4000 ವಾಚ್ ಅವರ್ಸು ಆ್ಯಂಡ್ ಅದರಲ್ಲೂ ಕೂಡ 500 ಸಬ್ಸ್ಕ್ರೈಬರ್ಸು. ನಾನು ಎರಡನ್ನೂ ಮೀಟ್ ಮಾಡಿದ್ದೀನಿ. ಸೊ ಲಾಸ್ಟ್ 28 ಡೇಸಲ್ಲಿ ಸಬ್ಸ್ಕ್ರೈಬರ್ಸು ಕಳೆದ 1 ತಿಂಗಳಲ್ಲಿ ನನಗೆ 1.7K ಬಂದಿದೆ. ಎಸ್ಟಿಮೇಟೆಡ್ ರೆವಿನ್ಯೂ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. $14 ಬಂದಿದೆ ಆಲ್ರೆಡಿ. ಈಗ ಹಾಕಿದಂಥ ವೀಡಿಯೋಸ್ಗಳು, ಕಾಮೆಂಟ್ಸ್ಗಳು ಎಲ್ಲದನ್ನೂ ತೋರಿಸ್ತಾ ಇದ್ದೀನಿ. ಹಾಗೆ ನಿಮ್ಗೆ ಇವಾಗ ನಾನು ತೋರಿಸ್ತಾ ಇರೋದು ಅನಾಲಿಟಿಕ್ಸ್ ಡಿವಿಷನ್ನು. ಸೊ ಈ ಅನಾಲಿಟಿಕ್ಸಲ್ಲಿ ಟೋಟಲಿ ಲಾಸ್ಟ್ 48 ಅವರ್ಸಲ್ಲಿ ಎಷ್ಟು ವ್ಯೂ ಆಗಿದೆ ನಿಮಗೆ ಶಾಕ್ ಆಗುತ್ತೆ. ಲಾಸ್ಟ್ 48 ಅವರ್ಸಲ್ಲಿ ನಾನು ನೆನ್ನೆ ನೈಟ್ ನೋಡಿದಾಗ ಹೆಚ್ಚು ಕಡಿಮೆ 30,000 ಇತ್ತು, 30,000 ವ್ಯೂಸ್ ಇತ್ತು. ಅಂದರೆ ನೀವು ಯೋಚನೆ ಮಾಡಿ, ನನ್ನ ಟೋಟಲ್ ವ್ಯೂಸು ನಾನು ಆಗಲೇ ಹೇಳಿದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಆ ವ್ಯೂಸ್ನ ತೊಗೊಳೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು. ಸೊ ನಂದಿನಿ ನನಗೆ ಸಿಂಪಲ್ಲಾಗಿ ಒಂದೇ ಒಂದು ಪ್ರಶ್ನೆ ಕೇಳಿದ್ರು, ಮಾನಿಟೈಸೇಷನ್ ಹೆಂಗೆ ಮಾಡಿದ್ರಿ ನೀವು? ಸೊ ಮಾನಿಟೈಸೇಷನ್ ಹೆಂಗೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗಾಯಿತು ಅನ್ನೋದು ಇಂಪಾರ್ಟೆಂಟು. ಮಾನಿಟೈಸೇಷನ್ ಮಾಡಬೇಕಾದ್ರೆ ಫಸ್ಟು ಟೆಕ್ನಿಕ್ನ ನಾವು ಮರಿಬಾರ್ದು. ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಕೊಡಬೇಕು. ಚಾನಲ್ನ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ದೆನ್ ದೇರ್ ಆರ್ ಸಮ್ ಟೆಕ್ನಿಕ್ಸ್. ಒಂದೇ ದಿನದಲ್ಲೂ ಮಾನಿಟೈಸೇಷನ್ ಮಾಡ್ಬೋದು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇನ್ 1 single day ಯು ಕ್ಯಾನ್ ಮಾನಿಟೈಸೇಷನ್ ಯುವರ್ ಕಂಟೆಂಟ್. ಒಂದೇ ದಿನದಲ್ಲಿ ನೀವು ಮಾನಿಟೈಸೇಷನ್ ಮಾಡ್ಬೋದು. ರೊನಾಲ್ಡೋ ಅವ್ರದ್ದು ಆಯ್ತಲ್ಲ, ಹೌದು, ಒಂದೇ ದಿನದಲ್ಲಿ ಮಾನಿಟೈಸೇಷನ್ ಆಯ್ತಲ್ಲ. ಆಮೇಲೆ ತೆಲುಗುವಲ್ಲಿ ಒಬ್ಬರು ಕನಕ ಅನ್ನೋ ಒಂದು ಕಾಂಟೆಂಟ್ ಕ್ರಿಯೇಟರು, ಫೇಮಸ್ ಆ್ಯಂಕರು, ಅವ್ರದ್ದು ಒಂದೇ ದಿನದಲ್ಲಿ ಮಾನಿಟೈಸೇಷನ್ ಆಯಿತು. ಯಾವುದೇ ಕೋಡ್ ಬೇಕಾಗಿಲ್ಲ, ಕೋಡ್ ಇಲ್ದಲೇ ಮಾನಿಟೈಸೇಷನ್ ಮಾಡ್ಬೋದು. ದೇರ್ ಆರ್ ಸಮ್ ಟ್ರಿಕ್ಸ್. ಅದನ್ನು ನಾವು ನಮ್ಮ ಯೂಟ್ಯೂಬ್ ಒಂದು ಕೋರ್ಸ್ನ ಡಿಸೈನ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡಿಗರಿಗಾಗಿ. ಕನ್ನಡದಲ್ಲಿ ಕಾಂಟೆಂಟ್ನ ಯಾರೆಲ್ಲ ಮಾಡಬೇಕು ಅಂತ ಇರ್ತಾರೆ, ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ 60 ಸೆಕೆಂಡ್ ರೀಲ್ ಮಾಡ್ತಿರ್ತಾರೆ, ವೇಸ್ಟು. 90 ಸೆಕೆಂಡ್ಸ್ ರೀಲ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ವೇಸ್ಟು. ಯಾರು ದುಡ್ಡು ಕೊಡ್ತಾರೆ ನಿಮಗೆ ರೀಲ್ಸ್ ಮಾಡಿದ್ರೆ? ಹೌದು, ಕಾಂಟೆಂಟ್ ಕ್ರಿಯೇಟರ್ ಅಂದರೆ ಬೇರೆ. ರೀಲ್ಸ್ ಮಾಡೋರು ದೇ ಆರ್ ನಾಟ್ ಕಾಂಟೆಂಟ್ ಕ್ರಿಯೇಟರ್ಸ್.
ಅಯ್ಯೋ ಹಂಗಂತ ಹೇಳ್ಬಿಟ್ರೆ ಅಷ್ಟೇ ರೀಲ್ಸ್ ಮಾಡೋರೆಲ್ಲ ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ರೀಲ್ಸ್ ಮಾಡೋರು ದೇ ಆರ್ ನಾಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದರೆ ದೇ ಆರ್ ನಾಟ್ ಮಾನಿಟೈಸಿಂಗ್ ದೇರ್ ಕಂಟೆಂಟ್. ರೀಲ್ಸ್ ಮಾಡೋದ್ರಿಂದ ಹಣ ಬರೋದಿಲ್ಲ, ಇನ್ಸ್ಟಾಗ್ರಾಮಿಂದ ಹಣ ಬರೋದಿಲ್ಲ ನಿಮಗೆ. ಎಲ್ಲ ತಪ್ಪು ಮಾಹಿತಿ. ಇನ್ಸ್ಟಾಗ್ರಾಮಿಂದ ಬರ್ತಿತ್ತು ಆಗ, ಆ ಫ್ಯೂಚರ್ ತೆಗೆದುಬಿಟ್ರು, ಬರ್ತಿಲ್ಲ ಈಗ. ಸೊ ಹಂಗಂದ್ರೆ ದುಡ್ಡು ಎಲ್ಲಿಂದ ಮಾಡ್ಬೋದು? ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು, ಫೇಸ್ಬುಕ್ಕಿಂದ ದುಡ್ಡು ಮಾಡ್ಬೋದು, ಟ್ವಿಟ್ಟರಿಂದ ದುಡ್ಡು ಮಾಡ್ಬೋದು, ಮೋಜಿಂದ ದುಡ್ಡು ಮಾಡ್ಬೋದು, ಜೋಶಿಂದ ದುಡ್ಡು ಮಾಡ್ಬೋದು. ಹಾಗಾದರೆ ದುಡ್ಡು ಮಾಡೋದು ಹೇಗೆ? ಕಂಟೆಂಟ್ನ ಮಾನಿಟೈಸ್ ಮಾಡೋದು ಹೇಗೆ? ವಾಟ್ ಈಸ್ ಯುವರ್ ನೀಚ್? ಸೊ ನಿಮ್ಮ ಇಂಟ್ರೆಸ್ಟ್ ಏನು? ಯಾವ ಕೆಟಗರಿ ಆಫ್ ಕಂಟೆಂಟ್ನ ನೀವು ಮಾಡಬೇಕು? ಆ್ಯಂಡ್ ನೀವೊಬ್ಬರು ಎಂಟರ್ಪ್ರೂನರ್ ಆಗಿರ್ತೀರ, ನಿಮ್ಮದೇ ಬ್ರ್ಯಾಂಡ್ಗೆ ನಿಮ್ಮದೇ ವಿಡಿಯೋಸ್ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ಏನು ಬೇಕು ಅದು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ? ನನ್ನಂಗೆ ಮಾನಿಟೈಸೇಷನ್ ನೀವು ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು? ಏನು ಮಾಡಬೇಕಾಗಿಲ್ಲ, ಸಿಂಪಲ್. ನನ್ನ ಕೋರ್ಸ್ ಒಂದು ಬರುತ್ತೆ, ನನ್ನ ಕೋರ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಾವು ರೀಸೆಂಟಾಗಿ ನಾವು ಒಂದು ಗ್ರೂಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕಾಂಟೆಂಟ್ ಕ್ರಿಯೇಷನ್ಗೆ. ಆ ಒಂದು ಗ್ರೂಪ್ನ ಮೆನ್ಷನ್ ಮಾಡಿರ್ತೀನಿ. ಆ ಗ್ರೂಪ್ಗೆ ಅವರು ಜಾಯಿನ್ ಆಗಿ, ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ, ಅಲ್ಲೊಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ಗೆ ಅವ್ರ ಡೀಟೇಲ್ಸ್ನ ಫಿಲ್ ಮಾಡಿ ಜಸ್ಟ್ ಅವ್ರು ನಮ್ಮ ಕೋರ್ಸ್ಗೆ ಜಾಯಿನ್ ಆದರೆ ಸಾಕು. ಟೋಟಲಾಗಿ ಅವ್ರಿಗೆ ಎವ್ರಿಥಿಂಗ್ ಎಂಡ್ ಟು ಎಂಡ್, ಕಂಟೆಂಟ್ ಮಾಡೋದು ಹೇಗೆ, ಕಂಟೆಂಟ್ ಮಾನಿಟೈಸ್ ಮಾಡೋದು ಹೇಗೆ, ಕಂಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಹೇಗೆ, ಕಂಟೆಂಟ್ ಮಾಡರೇಟ್ ಮಾಡೋದು ಹೇಗೆ, ಕಂಟೆಂಟ್ನ ಡಿಸೈನ್ ಮಾಡೋದು ಹೇಗೆ, ಕಂಟೆಂಟ್ನ ಎಡಿಟ್ ಮಾಡೋದು ಹೇಗೆ, ಕಂಟೆಂಟ್ ಕಲರಿಂಗ್ ಮಾಡೋದು ಹೇಗೆ, ಮಾಡಿದಂಥ ಕಂಟೆಂಟ್ನ ರೈಟಿಂಗಲ್ಲಿರೋದನ್ನ ಶೂಟ್ ಮಾಡೋದು ಹೇಗೆ, ಲೈಟಿಂಗ್ ಯಾವ್ದು ಯೂಸ್ ಮಾಡ್ತೀರಾ, ಯಾವ ಥರ ಕೆಟಗರಿ ಆಫ್ ಕಂಟೆಂಟ್ಗೆ ಯಾವ ಥರ ಕ್ಯಾಮ್ರಾ ಯೂಸ್ ಮಾಡಬೇಕು, ಯಾವ ಥರ ಕೆಟಗರಿ ಆಫ್ ಕಂಟೆಂಟ್ಗೆ ಯಾವ ಥರ ಸ್ಕ್ರಿಪ್ಟ್ ಮಾಡ್ಕೊಬೇಕು, ವಿತೌಟ್ ಸ್ಕ್ರಿಪ್ಟ್ ಹೇಗೆ ಮಾಡೋದು, ವಿತ್ ಸ್ಕ್ರಿಪ್ಟ್ ಹೇಗೆ ಮಾಡೋದು, ಡಾಕ್ಯುಮೆಂಟ್ರೀಸ್ ಕೈಂಡ್ ಆಫ್ ಥಿಂಗ್ಸ್ನ ಹೇಗೆ ಮಾಡೋದು, ವ್ಲಾಗ್ಸ್ನ ಹೆಂಗೆ ಮಾಡೋದು. ಆ್ಯಂಡ್ ಪಾಡ್ಕ್ಯಾಸ್ಟು, ನೌ-ಎ-ಡೇಸ್ ಪಾಡ್ಕ್ಯಾಸ್ಟ್ ಇಸ್ ಅ ಟ್ರೆಂಡ್. ಪಾಡ್ಕ್ಯಾಸ್ಟ್ ಅನ್ನೋದು ಒಂದು ದೊಡ್ಡ ಟ್ರೆಂಡ್ ಇವಾಗ. ಸೊ ದುಡ್ಡು ಎಲ್ಲಿದೆ ಅಂತ ಅಂದರೆ ಪಾಡ್ಕ್ಯಾಸ್ಟಲ್ಲಿದೆ. ನಾನು ಹಂಗಾರೆ ಡಿಜಿಟಲ್ ಮಾಧ್ಯಮದಲ್ಲಿ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿಬಿಡಿ, ನೀವು ದುಡ್ಡು ಮಾಡ್ಬೋದು. ಸಿ ಇದು ದಿಸ್ ಇಸ್ ನಾಟ್ ಎ ಹಿಡನ್ ಐಡಿಯಾ. ಇದು ಏನೋ ನಾನು ಬ್ರಹ್ಮ ವಿದ್ಯೆ ಕಲ್ತುಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ಇದು ಎಲ್ಲರಿಗೂ ಗೊತ್ತು. ಇದು ಎಲ್ಲರಿಗೂ ಒಂದು ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೇಗೆ ಮಾಡ್ಬೋದು ಅಂತ ಕಲ್ತ್ಕೋಬೋದು. ಆದರೆ ಯಾರಿಗೂ ಕೂಡ ಟೈಮ್ ಇಲ್ಲ ಇವತ್ತು ಕಲೀಲಿಕ್ಕೆ. ಇವತ್ತು ಬುಕ್ಸ್ ಓದಲಿಕ್ಕೆ ಯಾರಿಗಾದ್ರು ಟೈಮ್ ಇದೆಯಾ? ನಿಮ್ಮ ಮನೇಲಿ ಇವತ್ತು ರೋಡಲ್ಲಿ ನೀವು ಹೋಗ್ಬೇಕಾದ್ರೆ ನೋಡಿ, ಚಪ್ಪಲಿ ತೊಗೊಂಡೋಗಿ ಶೋರೂಮಲ್ಲಿ ಇಟ್ಟಿದ್ದಾರೆ, ಬುಕ್ಸ್ ತಂದುಬಿಟ್ಟು ಬೀದಿಲಿ ಇಟ್ಟಿದ್ದಾರೆ. ಇವತ್ತಿನ ಪರಿಸ್ಥಿತಿ ಅದು. ಬುಕ್ಸನ್ನು ಓದೋದು ಕಲ್ತ್ರೆ ಎಲ್ಲದೂ ಆಗುತ್ತೆ. ಎಷ್ಟೋ ಜನ ಫೇಮಸ್ ಯೂಟ್ಯೂಬರ್ಸು, ವ್ಲಾಗರ್ಸು, ಪಾಡ್ಕ್ಯಾಸ್ಟರ್ಸು ಯೂಟ್ಯೂಬನ್ನು ತಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಬುಕ್ಸನ್ನು ಪಬ್ಲಿಷ್ ಮಾಡಿದ್ದಾರೆ. ಇವತ್ತು ಯಾರು ಬುಕ್ಸನ್ನು ಕುತ್ಕೊಂಡು ಓದ್ತೀರಿ? 300 ಪೇಜ್ ಬುಕ್ಸನ್ನು, 300 ಪೇಜ್ ಬುಕ್ಸನ್ನು ನೀವು ಕುತ್ಕೊಂಡು ಓದೋದಕ್ಕೆ ನಿಮಗೆ ಮಿನಿಮಮ್ 3 ತಿಂಗಳು ಟೈಮ್ ತೊಗೋತೀರಿ. ಸೊ ಆ 3 ತಿಂಗಳು ಕ್ಲೀನಾಗಿ ಒಂದು ಸಲ ಡೆಡಿಕೇಟೆಡ್ ಆಗಿ ಮಾಡಿದ್ರೆ ನೀವು 100% ಸಕ್ಸಸ್ ಆಗ್ತೀರಾ. ಆದರೆ ಅದನ್ನು ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಂಬಿಡಿ. ನನ್ನ ಕೋರ್ಸ್ ಇದೆ, ಬನ್ನಿ. ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ನಂದಿನಿ ಸೇರ್ಕೊಂಡು ಹೊಸದಾಗಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ಥರ ನಿಮ್ಮಲ್ಲಿ ತುಂಬ ಇರುತ್ತೆ. ಮಾನಿಟೈಸ್ ಮಾಡೋದು ಹೇಗೆ, ಕಂಟೆಂಟ್ ಮಾನಿಟೈಸೇಷನ್ ಅಂದ್ರೇನು, ರೀಲ್ಸ್ ಮಾಡಿದ್ರೆ ದುಡ್ಡು ಬರುತ್ತಾ, ಶಾರ್ಟ್ಸ್ ಮಾಡಿದ್ರೆ ದುಡ್ಡು ಬರುತ್ತಾ, ಯೂಟ್ಯೂಬಿಂದ ದುಡ್ಡು ಬರುತ್ತಾ, ಫೇಸ್ಬುಕ್ಕಿಂದ ದುಡ್ಡು ಬರುತ್ತಾ, ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತಾ, ದುಡ್ಡು ಬಂದರೆ ಎಷ್ಟು ಬರುತ್ತೆ, ಎಷ್ಟು ಕೋಟಿ ದುಡ್ಡು ಮಾಡ್ಬೋದು. ಒಂದು ಸಲ ಒಂದು ಝಲಕ್ಕನ್ನು ತೋರಿಸ್ತೀವಿ. ಎಲ್ಲರೂ ಹೇಳ್ತಾ ಇರ್ತೀರಾ ಡಿಜಿಟಲ್ ಮಾಧ್ಯಮ ಎಷ್ಟು ದುಡ್ಡು ಮಾಡಿರ್ಬೋದು ಅಂತ ಹೇಳಿ. ಡಿಜಿಟಲ್ ಮಾಧ್ಯಮ ಹೌದು ಹಣ ಸಂಪಾದನೆ ಮಾಡಿದೆ, ಹೌದು. ನಮ್ದು ಇನ್ನೊಂದು ಕಂಟೆಂಟ್ ಬರುತ್ತೆ, ಅದರಲ್ಲಿ ಡಿಜಿಟಲ್ ಮಾಧ್ಯಮ ಎಷ್ಟು ಹಣ ಮಾಡಿದೆ, ಎಷ್ಟು ದುಡ್ದಿದ್ದೀವಿ ಇಲ್ಲಿವರೆಗೂ, ಎಷ್ಟು ಎಕ್ಸ್ಪೆನ್ಸ್ನ ನಾವು ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾನು ಯೂಟ್ಯೂಬಿಂದ ತೋರಿಸ್ತೀನಿ. ಸೊ ಈ ಥರದೊಂದು ಕೋರ್ಸ್ ಕನ್ನಡಿಗರಿಗೆ ಬೇಕಿತ್ತು. ಯಾಕೆ ಗೊತ್ತಾ, ಎಲ್ಲ ಕಡೆ ಹೋದ್ರು ಕೂಡ ಇಂಗ್ಲೀಷ್ ಕಂಟೆಂಟ್ ಕ್ರಿಯೇಟರು ಮಾಡ್ತಾ ಇದ್ರೆ ಏನಂತ ಕೋರ್ಸಿಗೆ ನಮ್ಮಲ್ಲಿ ಕೋರ್ಸ್ ಮಾಡ್ತಾ ಇರೋರು ಯಾರು ಗೊತ್ತಾ? ಇಂಗ್ಲೀಷ್ ಮತ್ತು ಹಿಂದಿ. ಇನ್ನು ನಾನು ಇನ್ನೂ ಒಂದು ವಿಷಯ ಹೇಳ್ತೀನಿ. 99 ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ, 50 ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ, 49 ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ, 99 ರೂಪಾಯಿಗೆ ಕೋರ್ಸ್ ಕೊಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಬನ್ನಿ ಅಂತ ಹೇಳಿದವರು ನಿಜವಾಗ್ಲೂ ಕೋರ್ಸ್ಗೆ ಎಷ್ಟು ಜನ ಜಾಯ್ನ್ ಆಗಿದ್ದೀರಾ? ನಿಮ್ಮದು ಫೀಡ್ಬ್ಯಾಕ್ ಕೊಡಿ ನನಗೆ. ಸಾಧ್ಯ ಇಲ್ಲ. ಎಜುಕೇಷನ್ ಅನ್ನೋದು ಅಷ್ಟು ಚೀಪ್ ಲೆವೆಲ್ಲಿಗೆ ಇನ್ನೂ ಇಳಿದಿಲ್ಲ. ಎಜುಕೇಷನ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ದ ವರ್ಲ್ಡ್. ಇವತ್ತು ನೀನು ಡಾಕ್ಟ್ರೇಟ್ ತೊಗೊಂಡಿರು, ನೀನು ಇನ್ನೊಂದು ತೊಗೊಂಡಿರು, ಮತ್ತೊಂದು ಮಾಡಿರು, ನೀನು MBBS ಮಾಡು, ನೀನು ಯಾವುದೋ ಸಬ್ಜೆಕ್ಟ್ ಬಗ್ಗೆ PhD ಮಾಡು. ಎಜುಕೇಷನ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇನ್ ದ ವರ್ಲ್ಡ್. ಅದನ್ನು ನಿಮಗೆ ಯಾರೋ ಒಬ್ಬರು ಬಂದು 49 ರೂಪಾಯಿ ಕೊಡ್ತಿದ್ದೀನಿ ಅಂತ ಅಂದರೆ ತಿಳ್ಕೊಬಿಡಿ, ಅಲ್ಲಿ ನಿಮಗೆ ನಾಲೆಡ್ಜ್ ಸಿಗಲ್ಲ. ನೀವು ಪೇ ಮಾಡ್ತಿದ್ದಂಗೆ ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಆ URL ವರ್ಕ್ ಆಗೋಲ್ಲ ನಿಮ್ಮದ್ರಲ್ಲಿ. ನಾನು ಒಂದು ಸಲ ಹೀಗೆ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಂದಿನಿಗೆ ಏನೋ ಒಂದು ತೊಗೊಳ್ಬೇಕು ಅಂತ ಹೋದೆ. ಒಂದು ಸ್ಯಾರಿನ ತುಂಬ ಕಡಿಮೆ ಪ್ರೈಸಲ್ಲಿತ್ತು, 200 ರೂಪಾಯಿ ಒಂದು ಸ್ಯಾರಿ ಇತ್ತು. ನಾನು ಅದೇ ಸ್ಯಾರಿನ ಅಮೆಝಾನಲ್ಲಿ 600 ರೂಪಾಯಿಗೆ ನೋಡಿದ್ದೆ. 200 ರೂಪಾಯಿಗೆ ಸಿಗ್ತಿದೆಯಲ್ಲ ಅಂತ ಹೇಳಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬುಕ್ ಮಾಡಿದೆ. 200 ರೂಪಾಯಿ ಸ್ಯಾರಿನ 5 ಸ್ಯಾರಿ ತೊಗೊಳ್ಳೋಣ ಅಂತ 5 ಸ್ಯಾರಿನ ಬುಕ್ ಮಾಡಿದೆ. ಸೊ 1000 ರೂಪಾಯಿ ಆಯಿತು.
₹1,000 ಪೇಮೆಂಟ್ ಮಾಡಿದೆ, ನೆಕ್ಸ್ಟ್ ಡೇ ಆ ವೆಬ್ಸೈಟ್ ಹೋಗಿ ಓಪನ್ ಮಾಡ್ತೀನಿ, ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ. ಸ್ಕ್ಯಾಮ್ ಈ ಥರನೂ ದುಡ್ಡು ಮಾಡ್ತಾ ಇದ್ದಾರೆ. ಇಟ್ಸ್ ಪ್ಯೂರ್ಲಿ ಆನ್ಲೈನ್ ಸ್ಕ್ಯಾಮ್. ಸೊ ಇವತ್ತು ಯಾರಾದರೂ ಒಬ್ಬ ₹499 ಕೋರ್ಸ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ₹499 ಕೋರ್ಸು ಎಷ್ಟು ವರ್ತು, ಏನನ್ನು ಕಲಿಸ್ತಾರೆ, ಎಷ್ಟು ಹೇಳ್ಕೊಡ್ತಾರೆ, ವಾಟ್ ಇಸ್ ದ ಟೈಮ್ ಡ್ಯೂರೇಷನ್, ಆಮೇಲೆ ನಿಮಗೆ ಅವ್ರಿಗೆ ಹೇಳ್ಕೊಡೋದು ಎಷ್ಟು ನಿಮಗೆ ಉಪಯೋಗ ಆಗುತ್ತೆ, 1-to-1 ಕನ್ಸಲ್ಟೇಷನ್ ಸಿಗುತ್ತಾ, ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿ ಹಣ ಕೊಡೋದಕ್ಕಿಂತ ಮುಂಚೆ. ಆಮೇಲೆ ಹೂ ಇಸ್ ದಟ್ ಕಾಂಟೆಂಟ್ ಕ್ರಿಯೇಟರ್, ದಟ್ ಜೆನ್ಯೂನಿಟಿ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ನಾನು ಬಂದು ಕೋರ್ಸ್ ಸೆಲ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಂತ್ಕೊಂಡಿರ್ಬೋದು, ಹೌದು ಐ ಆಮ್ ಆನ್ ಎಜುಕೇಟರ್, ಒಪ್ಕೊಳ್ತೀನಿ ನಾನು, ಇವತ್ತು ನನ್ನ ಕೋರ್ಸ್ನ ನಾನು ಸೆಲ್ ಮಾಡ್ತಾ ಇರ್ಬೋದು. ಹಾಗಾದರೆ ನೀವು ಯೋಚನೆ ಮಾಡಬೇಕಾಗಿರೋದಿಷ್ಟೇ, ಹೌ ಜೆನ್ಯೂನ್ ಐ ಆಮ್. ಸೊ 4 ವರ್ಷದಿಂದ ನನ್ನ ಕಾಂಟೆಂಟ್ ಕ್ರಿಯೇಟರ್ ಜರ್ನಿ ಆ್ಯಂಡ್ ಮೈ ಅನಾಲಿಟಿಕ್ಸ್ ಡೇಟಾ ಶೋಸ್ ವಾಟ್ ಐ ಹ್ಯಾವ್ ಡನ್ ಸೋ ಫಾರ್. ಇವತ್ತು ನಾನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಮುಂಚೆ ವ್ಲಾಗ್ಸ್ ಮಾಡಿದ್ದೀನಿ, ಅದಕ್ಕಿಂತ ಮುಂಚೆ ನಾವು ರೋಡ್ ಟ್ರಿಪ್ಸ್ಗಳನ್ನ ಮಾಡಿದ್ದೀವಿ. ಸೊ ನಿಮಗೂ ಇದೇ ಥರ ಒಂದು ಡ್ರೀಮ್ ಇರುತ್ತೆ, ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು, ನನ್ನ ಇಂಟ್ರೆಸ್ಟ್ ಬೇಸ್ಡ್ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಸಿಂಪಲ್ಲಾಗಿ ನಂಬಿಕೆ ಇಟ್ಟು ನನ್ನ ಕೋರ್ಸ್ನ ಜಾಯ್ನ್ ಆಗ್ಬೋದು ನೀವು. ಆ್ಯಂಡ್ ಆ ಕೋರ್ಸ್ಗೆ ನಾನೊಬ್ಬ ಎಜುಕೇಟರ್ ಆಗಿ ಐ ಚಾರ್ಜ್. ಅದಕ್ಕೆ ನಾನು ಕಲಿತಂಥ ವಿದ್ಯೆಗೆ ಒಂದು ಬೆಲೆ ಬರಬೇಕು ಅಂತಂದರೆ ಅದಕ್ಕೆ ನಾನು ಒಂದಿಷ್ಟು ಹಣ ಅಂತ ಇಟ್ಟಿರ್ತೀನಿ. ಸೊ ಅದನ್ನು ಪೇ ಮಾಡಿ ನೀವು 3 ಹಂತದಲ್ಲಿ ಪೇ ಮಾಡ್ಬೋದು, ವಿಚ್ ಇಸ್ ಬೇಸಿಕ್ ಲೆವೆಲ್, ಮಿಡ್ ವರ್ಷನ್ ಆ್ಯಂಡ್ ಟಾಪ್ ಎಂಡ್ ಅಂತ ಹೇಳ್ಬಿಟ್ಟು 3 ವರ್ಷನ್ಸ್ ಇರುತ್ತೆ. ಒನ್ ಈಸ್ ಸ್ಟಾರ್ಟರ್ ಪ್ಯಾಕೇಜ್ ಅಂತ ಒಂದಿರುತ್ತೆ, ಒನ್ ಈಸ್ ಮಿಡ್ ಪ್ಯಾಕೇಜು, ಒನ್ ಈಸ್ ಟಾಪು. ಸೊ ಅದು 3 ಪ್ಯಾಕೇಜ್ನ ನೀವು ಚೂಸ್ ಮಾಡ್ಬೋದು, ನಿಮಗೆ ಯಾವ ರೀತಿ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ನನ್ನ ಕೋರ್ಸಿಗೆ ಜಾಯಿನ್ ಆಗೋಕ್ಕೆ ಮುಂಚೆನೇ ನೀವು ನಮ್ಮ ಹತ್ರ ಮಾತಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಅದಕ್ಕೂ ಕೂಡ ನಾವು ಆಪ್ಷನ್ ಕೊಟ್ಟಿದ್ದೀವಿ, ದಟ್ ಈಸ್ ಕಾಲ್ಡ್ ಕನ್ಸಲ್ಟೇಷನ್. ನಾವು ಹೇಗೆ ಡಾಕ್ಟ್ರನ್ನ ಹೋಗಿ ನನಗೆ ಜ್ವರ ಬಂದಿದೆ ಅಂತ ಅಂದಾಗ ಹೋದಾಗ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ತೊಗೊಂಡು ನಿಮಗೆ ಕನ್ಸಲ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನಾನು ಕೂಡ ಡಿಜಿಟಲಿ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ ಫಾರ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್. ಸೊ ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ನೀವು ಬಂದು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಬೋದು. ಸೊ ಫಾರ್ ದ್ಯಾಟ್ ಆಲ್ಸೋ ಐ ಚಾರ್ಜ್. ಬೇಸಿಕ್ಲಿ ಯಾವುದನ್ನು ಕೂಡ ನಾನು ಕಲ್ತಿರುವಂತಹ ವಿದ್ಯೆನ ಫ್ರೀಯಾಗಿ ಹೇಳ್ಕೊಡೋಕ್ಕೆ ಐ ಆಮ್ ನಾಟ್ ರೆಡಿ, ಬಟ್ ಐ ಸ್ಪ್ರೆಡ್ ಮೈ ನಾಲೆಡ್ಜ್ ಟು ದ ವಾಸ್ಟ್ ಪೀಪಲ್. ನಂತರ ಇನ್ನೂ 1000 ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬರಬೇಕು, ಇನ್ನೂ 1000 ಜನಕ್ಕೆ ಇದು ಸ್ಪ್ರೆಡ್ ಆಗಬೇಕು. ಇನ್ನೂ 100 ಕನ್ನಡಿಗರು ನಮ್ಮ ಹಾಗೇ ಕಾಂಟೆಂಟ್ ಕ್ರಿಯೇಟರ್ ಆಗಿ ಬೆಳೆದು ನಿಂತ್ಕೊಂಡು ಅವರು ಕೂಡ ಈ ಥರ ಕೋರ್ಸ್ನ ಇನ್ನೊಬ್ರಿಗೆ ಕಲಿಸ್ಕೊಡ್ಬೇಕು. ಬೇಸಿಕ್ಲಿ ಇದನ್ನು ಎಷ್ಟೋ ಜನ ಹೇಳ್ಬೋದು, ಹೊಸ ಟೈಪ್ ಆಫ್ ಮಾರ್ಕೆಟಿಂಗು, ಹೊಸ ಟೈಪ್ ಆಫ್ ಮೇಕಿಂಗ್ ಮನಿ ಅಂತ ಹೇಳ್ಬೋದು. ಎಸ್, ಆಫ್ ಕೋರ್ಸ್, ಇಫ್ ಯು ಆರ್ ಡೂಯಿಂಗ್ ಆನ್ ಎಜುಕೇಷನ್ ಆಫ್ MBA, BBM ಆರ್ ಸಮಥಿಂಗ್ ಇಂಜಿನಿಯರಿಂಗ್, ದಟ್ ಈಸ್ ಆಲ್ಸೋ ಯು ಆರ್ ಪೇಯಿಂಗ್ ಆ್ಯಂಡ್ ಯು ಆರ್ ಗೆಟಿಂಗ್ ಎಜುಕೇಟೆಡ್ ಅಲ್ವಾ. ಸೇಮ್ ವೇ ಇಲ್ಲೂ ಅಷ್ಟೇ, ದೇರ್ ಇಸ್ ನಥಿಂಗ್ ಡಿಫ್ರೆನ್ಸ್. ದಿಸ್ ಇಸ್ ನಾಟ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ಇದನ್ನೇನಾದರೂ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಮನಿ ಮೇಕಿಂಗ್ ಪ್ಲ್ಯಾನ್ ಅಂತ ಏನಾದರೂ ನೀವು ಡಿಸೈಡ್ ಮಾಡೋದಾದರೆ, ದೆನ್ ನೀವು ಮಾಡಿರುವಂಥ ಎಜುಕೇಷನ್ ಕೂಡ ಮನಿ ಮೇಕಿಂಗ್ ಪ್ಲ್ಯಾನೇ. ಬಿಕಾಸ್ ನೀವು ಇಂಜಿನಿಯರಿಂಗ್ ಪುಕ್ಷಟೆ ಯಾರೂ ಕಲಿಸೋದಿಲ್ಲ. ಇಂಜಿನಿಯರಿಂಗ್ ಓದಬೇಕು ಅಂತ ಅಂದರೆ ದಟ್ ಈಸ್ ಆಲ್ಸೋ ಎಜುಕೇಷನ್. ಅದಕ್ಕೆ ನೀವು ಲಕ್ಷಾಂತರ ರೂಪಾಯಿ ಫೀಸನ್ನು ತೆಡ್ತೀರಾ, ವರ್ಷಾನುಗಟ್ಟಲೆ ಕಲಿತೀರಾ. ಸೊ ವರ್ಷಾನುಗಟ್ಟಲೆ ಇಂಜಿನಿಯರಿಂಗ್ ಮಾಡಿದವನು, ಒಬ್ಬ 5 ವರ್ಷ ಇಂಜಿನಿಯರಿಂಗ್ ಮಾಡೋ ಒಬ್ಬ ಸ್ಟೂಡೆಂಟ್ಗೂ 3 ತಿಂಗಳು ಯೂಟ್ಯೂಬನ್ನು ಕಲಿತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡುವಂತಹ ಒಬ್ಬ ಹುಡುಗನಿಗೂ ವ್ಯತ್ಯಾಸ ಇದೆ. ಸೊ 5 ವರ್ಷ ಕಲಿತಂಥ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇವತ್ತು 50,000 ಸಂಬಳ ತೊಗೊಳಕ್ಕೆ ಇನ್ನೂ 5 ವರ್ಷ ಕಷ್ಟಪಡಬೇಕು, ವಿಚ್ ಇಸ್ 10 ವರ್ಷ ಬೇಕು. ಆದರೆ ಇವತ್ತಿನ ಜನ್ರೇಷನ್ ಹೇಗಿದೆ, ಇವತ್ತಿನ ಒಬ್ಬ ಯೂಟ್ಯೂಬರು ಒಂದು ಕೋರ್ಸ್ನ ತೊಗೊಂಡು 3 ತಿಂಗಳಲ್ಲಿ ಅವನೊಬ್ಬ ಚಾನಲ್ ಸ್ಟಾರ್ಟ್ ಮಾಡ್ದ ಅಂತಂದರೆ ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ 6 ಮಂತ್ಸ್ ಅವ್ನು 30,000 ಅರ್ನ್ ಮಾಡ್ಬೋದು. ಅವ್ನಿಗೇನೂ ಗೊತ್ತಿಲ್ಲ, ಐ ಹ್ಯಾವ್ ಝೀರೋ ನಾಲೆಡ್ಜ್ ಆನ್ ಯೂಟ್ಯೂಬ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದರೂ ಕೂಡ ಇವತ್ತು 6 ಮಂತ್ಸಲ್ಲಿ ಗೆಲ್ಬೋದು. ಇಲ್ಲ ನನಗೇನೋ ನಾಲೆಡ್ಜ್ ಇದೆ, ನನಗೇನೋ ಸ್ವಲ್ಪ ನನ್ನದೇ ಆದಂಥ ಒಂದು ಇಂಟ್ರೆಸ್ಟ್ ಇದೆ, ನಾನು ಅದ್ರ ಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಬರ್ತೀನಿ ಅಂತ ಅಂದರೆ ಜಸ್ಟ್ ಇನ್ ಸ್ಪ್ಯಾನ್ ಆಫ್ 1 ಮಂತಲ್ಲೇ ನೀವು ಅಂದ್ಕೊಂಡಂಥ ಅಮೌಂಟನ್ನು ವಿಡ್ರಾ ಮಾಡ್ಬೋದು. ಓಕೆನಾ ನಂದಿನಿ? ಸೊ ಇವತ್ತು ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಬೇಕಿತ್ತು, ಆಪ್ಷನ್ ಕೊಡಬೇಕಿತ್ತು, ನಿಮಗೆ ತಪ್ಪು ಮಾಡಿಬಿಟ್ಟೆ. ಹಂಗಂತೀರಾ? ಓಕೆ, ಮೈಟ್ ಬಿ. ನಾನು ಎಸ್ಸೆ ರೈಟಿಂಗ್ ಬರ್ದ್ಬಿಟ್ಟು ನಂಗಾದ್ರೆ ಪ್ರಬಂಧ ರಚನೆ ಮಾಡಿಬಿಟ್ರಿ, ಜಾಸ್ತಿ ಆಗ್ಬಿಡ್ತು, ಅಡಿಷನಲ್ ಶೀಟು ತಗೋಬಿಟ್ರಿ. ಅಡಿಷನಲ್ ಶೀಟು ಆಗೋಯ್ತಾ? ಓ ಮೈ ಗಾಡ್. ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಮತ್ತು ನಂದಿನಿ ಇಬ್ಬರೂ ಸೇರಿಕೊಂಡು ಒಂದು ಹೊಸದಾಗಿ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಡಿಜಿಟಲ್ ಮಾಧ್ಯಮದ ಮತ್ತೊಂದು ಹೊಸ ಅಧ್ಯಾಯ ಇದು. ಸೊ ನೀವು ಕೂಡ ಹೇಗೆ ನಮ್ಮ ಹಾಗೆ ಬೆಳಿಬಹುದು, ನಮ್ಮ ಹಾಗೆ ಅರ್ನ್ ಮಾಡ್ಬೋದು, ಸೊ ನಮ್ಮ ಹಾಗೆ ಒಂದು ಸುಂದರವಾಗಿ ನಿಮ್ಮ ಫೈನಾನ್ಷಿಯಲ್ ಒಂದು ಇದನ್ನು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನಮ್ಮನ್ನು ನೋಡಿ ಕಲಿಬೇಕು ಅಂತಂದರೆ ತುಂಬ ಸಿಂಪಲ್ಲು.
ನಾವು ಕಲ್ತಿರುವಂತಹ ವಿದ್ಯೆಯನ್ನು ನಾವು 10 ಜನಕ್ಕೆ ಹೇಳ್ಕೊಟ್ಟು 10 ರೂಪಾಯಿ ಸಂಪಾದನೆ ಮಾಡ್ತೀವಿ ಅಷ್ಟೇ. ಮತ್ತೊಂದು ಏನೂ ಇಲ್ಲ ಇದರಲ್ಲಿ, ಸ್ಟ್ರಾಟಜಿ ಗೀಟಜಿ ಏನೂ ಇಲ್ಲ, ಅದೆಲ್ಲ ಸುಳ್ಳು. ಇದು ಹೇಗೆ ಎಜುಕೇಷನನ್ನು ನೀವು ಪೇ ಮಾಡಿ ಕಲ್ತ್ಕೋತಿರೋ ಅದೇ ರೀತಿ. ಸೊ ಈ ಕೋರ್ಸ್ಗೆ ನೀವೆಲ್ಲರೂ ಜಾಯಿನ್ ಆಗಿ, ಲಿಂಕ್ ಕೊಟ್ಟಿರ್ತೀವಿ, ವಾಟ್ಸಪ್ದು ಒಂದು ಗ್ರೂಪ್ ಮಾಡಿದ್ದೀವಿ ಹೊಸದಾಗಿ, ಆ ಗ್ರೂಪ್ಗೆ ನೀವೆಲ್ಲರೂ ಜಾಯಿನ್ ಆಗ್ಬೋದು. ಆ್ಯಂಡ್ ಜಾಯಿನ್ ಆಗೋದಕ್ಕಿಂತ ಮುಂಚೆ ನೀವು ಅಪ್ರೂವಲ್ ಆಗಬೇಕು ಅಂತಂದರೆ ಒಂದು ಗೂಗಲ್ ಫಾರ್ಮ್ನ ಫಿಲ್ ಮಾಡಬೇಕು. ಸೊ ಹಾಗೆಯೇ ನೀವು ಪೇಮೆಂಟ್ ಡೀಟೇಲ್ಸ್ನ ವಯಾ ವಾಟ್ಸಪ್ ಅಥವಾ ಮೇಲ್ ಮೂಲಕ ಸ್ಕ್ರೀನ್ಶಾಟ್ನ ಶೇರ್ ಮಾಡಿ ನಿಮ್ಮ ಡೀಟೇಲ್ಸ್ನ ಕಳಿಸಿದ್ರೆ, ಸೊ ಯು ಕ್ಯಾನ್ ಆಲ್ಸೋ ಜಾಯಿನ್, ಯು ಕ್ಯಾನ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಕೂಡ ಕಲಿಬೋದು ಆ್ಯಂಡ್ ನೀವು ಕೂಡ ನಾಳೆ ದಿನ ನಮ್ಮ ಹಾಗೆ ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು. ಬರಲಾ ಮೇಡಮ್? ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಮತ್ತೊಂದು ಪ್ರಶ್ನೆಗೆ ನಾಳೆ ಸಿಗ್ತೀನಿ. ನೀವು ಮತ್ತೆ ಸಿಗಬೇಡಿ. ನಾನು ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಯ್ತಲ್ಲ, ಅದು ಒಂದು ವಿಡಿಯೋ ಮಾಡೋ 10 ಮಿನಿಟ್ಸ್ ಅಂತ ಕರ್ಕೊಬಂದರೆ ನೀವು ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳಿದ್ರಲ್ಲ. ಓಕೆ, ಸೊ ಮಾನಿಟೈಸೇಷನ್ ಹೇಗಾಯಿತು ಅಂತಲೂ ಹೇಳಿದ್ದೀನಿ. ಸೊ ಅದ್ರ ಜೊತೆಗೆ ನಾವು ಮುಂಬರೋರಿಗೆ ಯಂಗ್ಸ್ಟರ್ಸ್ಗೆ ನಾವು ಹೇಗೆ ಇನ್ಸ್ಪಿರೇಷನ್ ಆಗ್ತೀವಿ ನಮ್ಮ ಜೂನಿಯರ್ಸ್ಗೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಲೆಟ್ಸ್ ಮೇಕ್